ಅವರಿಬ್ರು ಒಂದೇ ಊರಿನವರು, ಜೀವಕ್ಕೆ ಜೀವ ಅನ್ನುವಂತೆ ಪ್ರೀತಿಸ್ತಾ ಇದ್ರು. ಆದ್ರೆ ಹೆಣ್ಣೆತ್ತವರಿಗೆ ಗೊತ್ತಾಗ್ತಾ ಇದ್ದಂತೆ ಬೇರೆ ಮದುವೆ ಮಾಡಿದ್ರು. ಇನ್ನೇನು ಪ್ರೀತಿ ಕತೆ ಮುಗೀತು ಅನ್ನೋ ಹೊತ್ತಲ್ಲಿ ಮತ್ತೆ ಚಿಗುರೊಡೆದಿತ್ತು. ಆಂಟಿ ಆಸೆಗೆ ಬಿದ್ದವ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಈ ವಿಷಯ ಹೆಣ್ಣಿನ ಮನೆಯವರಿಗೆ ಗೊತ್ತಾಗ್ತಾ ಇದ್ದಂತೆ ಅಟ್ಟಹಾಸ ಮೆರೆದಿದ್ದಾರೆ. ಕಾರ್ಖಾನೆಯಲ್ಲಿ ಕಳ್ಳಾಟ, ಆಂಟಿ ಜೊತೆ ಚಿನ್ನಾಟ. ಮನೆ ಬಿಟ್ಟ ಮಗ, ಹುಡುಗಿ ಮನೆಯವರು ಮಾಡಿದ್ರು ಧ್ವಂಸ. ಅಕ್ರಮ ಸಂಬಂಧ ಅನ್ನೋದು ಯಾವ ಹಂತಕ್ಕೆ ತಂದು ನಿಲ್ಲಿಸಿದರು? ಮಗ ಮಾಡಿದ ಮನೆ ಹಾಳು ಕೆಲಸಕ್ಕೆ ಹೆತ್ತವರು ಗೋಳಾಡ್ತಾ ಇದ್ದಾರೆ. ಕೂಲಿ ನಾಲಿ ಮಾಡಿ ಕಟ್ಟಿದ್ದಂತ ಮನೆ ಧ್ವಂಸವಾಗಿದೆ. ಜೀವನಕ್ಕೆ ಆಧಾರವಾಗಿದ್ದಂತ ಕುರಿಗಳನ್ನ ಕದ್ದೊಯ್ದಿದ್ದಾರೆ. ಅಷ್ಟೋ ಇಷ್ಟೋ ಕೂಡಿಟ್ಟಂತ ಹಣದ ಜೊತೆಗೆ ಚಿನ್ನಾಭರಣವನ್ನ ದೋಚಿದ್ದಾರೆ. ನಮ್ಮನೆ ಹೆಣ್ಮಗಳನ್ನೇ ಓಡಿಸಿಕೊಂಡು ಹೋಗಿದ್ದಾನೆ ಅಂತ ಸಿಟ್ಟಿಗೆದ್ದವರು ಇಡೀ ಮನೆಯನ್ನೇ ಧ್ವಂಸ ಮಾಡಿದ್ದಾರೆ. ಏಕಾಏಕಿ ನುಗ್ಗಿದಂತ ನೂರಾರು ಮಂದಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಪುಡಿ ಪುಡಿ ಮಾಡಿದ್ದಾರೆ. ಇವರ ಪಾಲಿಗೆ ಇದ್ದಿದ್ದೇ ಇದೊಂದು ಮನೆ. ಹೆತ್ತವರು ಕೂಲಿ ನಾಲಿ ಮಾಡಿ ಇರೋ ಮನೆಯನ್ನೇ ಚೆನ್ನಾಗಿ ಇಟ್ಕೊಂಡಿದ್ರು. ಆದ್ರೀಗ ಮಗನ ಮಧ್ಯೆ ಆಟಕ್ಕೆ ಇಡೀ ಕುಟುಂಬವೇ ಬೀದಿಗೆ ಬಿದ್ದಿದೆ. ಈತನ ಹೆಸರು ಯಲ್ಲಪ್ಪ ಅಂತ. ಬೆಳಗಾವಿ ತಾಲೂಕಿನ ಬರಮ್ಯಾನಟ್ಟಿ ನಿವಾಸಿ. ಜಸ್ಟ್ 22 ವರ್ಷ. ಈಗ ತಾನೇ ಮುಖದ ಮೇಲೆ ಮೀಸೆ ಮೂಡಿತ್ತು. ಅಷ್ಟರಲ್ಲೇ ಆಂಟಿ ಜೊತೆ ಎಸ್ಕೇಪ್ ಆಗಿದ್ದಾನೆ. ವರ್ಷದ ಹಿಂದೆ ತಮ್ಮೂರಿನ ನಾಗವ್ವ ಅನ್ನೋಳನ್ನ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಾ ಇದ್ದಂತೆ ಫುಲ್ ಗರಂ ಆಗಿದ್ರು. ನಿನಗೆ ನಮ್ಮ ಮಗಳನ್ನ ಕೊಡಲ್ಲ ಅಂತ ಬೇರೊಬ್ಬನ ಜೊತೆ ಮದುವೆ ಮಾಡಿದ್ರು. ಯಾವಾಗ ಪ್ರೀತಿಸಿದ ಹುಡುಗಿ ಬೇರೆಯವನ ಪಾಲಾದ್ಲು, ಯಲ್ಲಪ್ಪ ತಣ್ಣಗಾಗಿದ್ದ. ಆಗೋದು ಆಗೋಯ್ತು ಅಂತ ಬೆಳಗಾವಿಯ ಕಾರ್ಖಾನೆಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಅಲ್ಲೇ ನೋಡಿ ಆಗಿದ್ದು ಎಡವಟ್ಟು. ಯಲ್ಲಪ್ಪ ಸೇರಿದ ಕಾರ್ಖಾನೆಯಲ್ಲೇ ನಾಗವ್ವನ ಗಂಡ ಕೂಡ ಕೆಲಸ ಮಾಡ್ತಾ ಇದ್ದಂತೆ. ಈ ವಿಷಯ ಯಲ್ಲಪ್ಪನಿಗೆ ಗೊತ್ತಿರಲಿಲ್ಲ. ಹೀಗಾಗಿ ತಾನಾಯ್ತು ತನ್ನ ಪಾಡಾಯ್ತು ಅಂದ್ಕೊಂಡಿದ್ದ. ಆದ್ರೆ ಇತ್ತೀಚೆಗೆ ನಾಗವ್ವ ಕೂಡ ಗಂಡ ಕೆಲಸ ಮಾಡ್ತಾ ಇದ್ದಂತ ಕಂಪನಿಗೆ ಕೆಲಸಕ್ಕೆ ಸೇರ್ಕೊಂಡಿದ್ದು. ಆಗಲೇ ನೋಡಿ ಹಳೆ ಪ್ರೀತಿಗೆ ಹೊಸ ಚಿಗುರು ಶುರುವಾಗಿದ್ದು. ಯಾವಾಗ ನಾಗವ್ವಳ ಕಣ್ಣಿಗೆ ಮಾಜಿ ಪ್ರಿಯಕರ ಯಲ್ಲಪ್ಪ ಬಿದ್ನೋ, ಆಂಟಿ ಮನಸ್ಸಲ್ಲಿ ಚಿಟ್ಟೆ ಬಿಟ್ಟಂಗಾಗಿತ್ತು. ಗಂಡನಿಗೆ ಗೊತ್ತಾಗದಂತೆ ಕಾರ್ಖಾನೆಯಲ್ಲೇ ಗುಸುಗುಸು ಶುರು ಮಾಡಿದ್ಲು. ಇಷ್ಟೇ ಆಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಳೆ ಪ್ರೇಮಿಗಳ ಹೊಸ ಕಳ್ಳಾಟ ಜೋರಾಗ್ತಾ ಇದ್ದಂತೆ ಮನೆ ಬಿಟ್ಟು ಹೋಗಿದ್ದಾರೆ. 2 ದಿನಗಳ ಹಿಂದೆ ನಾಗವ್ವ ಹಾಗೂ ಯಲ್ಲಪ್ಪ ಊರು ಬಿಟ್ಟಿದ್ರು. ಈ ವಿಷಯ ನಾಗವ್ವನ ಹೆತ್ತವರಿಗೂ ಗೊತ್ತಾಗ್ತಾ ಇದ್ದಂತೆ ರಣ ರಾಕ್ಷಸರಾಗಿದ್ದಾರೆ. ಆ ಬಾಗ್ಲ ಬರ್ಬಾರ್ದು ಸರ್, ಈ ಬಾಗ್ಲ ತಟ್ಟಿದ್ದು ಈ ಕೀಲ್ ಮ್ಯಾಲ ಅದಾವ ಸರ್. ನಮ್ಮ ಅಪ್ಪ ಒಳಗಿದ್ದು ಸರ್, ಆಚೆ ಕಡೆ ಅಡಿಗೆ ರೂಮ್ದಾಗ. ಅಲ್ಲಿಂದ ನಮ್ಮ ಅಪ್ಪನ ಹೇಳ್ಕೊಂಡು ನಾವು ಹೊರಗೆ ಹೋಗ್ಬಿಟ್ಟಿದ್ನು ಸರ್. ಓಡಿ ಹೋಗ್ಬಿಟ್ಟಿದ್. ನಮ್ಮ ತಮ್ಮನ ಕಾಟದ ಮೇಲೆ ಮಡಗಿತ್ತು. ಅದನ್ನ ಹಿಂದ್ ಮಾಡಿ ಅವ್ರೇನು ಇಚ್ಚಿ ಬಾಗ್ಲ ಬಂದ್ರಲ್ಲ, ಅಚ್ಚಿ ಬಾಲ್ಯ ಜಿಗದ್ ಹೋಗಿತ್ತು ಸರ್. ಎಲ್ಲಿ ಹೋಗತ್ತೈತಿ ಅಲ್ಲಿ ಹೋಗ್ಯಾತಾರ ಸರ್. ಅದನ್ನ ಅವನ ಹಿಂದಿಂದ ಬೆನ್ ಹಚ್ಚಾರ ಸರ್. ನಮ್ಮ ತಮ್ಮನ್ ಯಾರು ಹೇಳಿ ಮಾಡ್ತಾರ ಸರ್ ನಮ್ಮ ಅಂತಮ್ರಿಗೆ. ಅದಕ್ಕೆ ಮಾತಿಲ್ಲ ಸರ್, ಎರಡೂ ಮಾತಾಡಿದಿಲ್ಲ ಸರ್. ಅವ್ ಮಾತಾಡಂಗಿಲ್ಲ ಸರ್. ಅವ್ ಏಕಾಏಕಿ 100ಕ್ಕೂ ಹೆಚ್ಚು ಮಂದಿ ಯಲ್ಲಪ್ಪನ ಮನೆಗೆ ನುಗ್ಗಿದ್ದಾರೆ. ನಮ್ಮನೆ ಹುಡುಗಿಯನ್ನೇ ಓಡಿಸ್ಕೊಂಡು ಹೋದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಸಿಕ್ಕಿದ್ದನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂತ ಅಪ್ಪ ಅಮ್ಮ ಹಾಗೂ ಸಹೋದರಿಯರು ಹಿಂದಿನ ಬಾಗಿಲಿನಿಂದ ಓಡೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಯಾವಾಗ ಮನೆಯಲ್ಲಿ ಯಾರು ಇಲ್ಲ ಅನ್ನೋದು ಗೊತ್ತಾಯ್ತು, ಟಿವಿ ಹಾಗೂ ಮನೆಯ ಹೆಂಚನ್ನ ಒಡೆದು ಹಾಕಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದಂತ ಹಣ, ಒಡವೆ ಹಾಗೂ 25ಕ್ಕೂ ಹೆಚ್ಚು ಕುರಿಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಅವರೆಲ್ಲ ತಿರುವಾಡಕತ್ರಿ. ನಾವು ಕೂಸ್ಕೊಂಡ್ ಬಿಟ್ಬಿಟ್ಟ ಜಿಗದೇವ್ರಿ. ಕೂಸ್ಕೊಂಡ್ ತಾವ ಬಂದಾವ್ರಿ, ಹೊರಗ್ ಬಂದಾವ್ರಿ. ಮತ್ ನಮ್ ತಮ್ಮನಿಕೆ ನಮ್ಮನ್ ಬಿಡಿಯಾಕ ಅಡ್ಡಾಡತ್ತಿರ್ರಿ. ಅವ್ ಹೆಂಗಸ್ರು ಹಿಡ್ಕೊಂಡ್ ಜಿಗದ್ ಹೋಗಿದೀವ್ರಿ. ಮತ್ ನಾವ್ ಹೋಗತ್ರಿ ನಮ್ ಗಾಂಡ್ರ ಮನಿಗ್ ಹೋಗಿ ಗಾಂಡ್ರನ್ ಹಿಡ್ಕೊಂಡ್ ಮಕ್ಳ ಹಿಡ್ಕೊಂಡ್ ಕಳಿತೀವನ್ನತಾರ. ಟಿವಿ ಹಿಡ್ಕೊಂಡ್, ಟಜೂರಿ ಹಿಡ್ಕೊಂಡ್, ಕಾಟ ಹಿಡ್ಕೊಂಡ್, ಮನಿ ಸಾಮಾನ್ ಹಿಡ್ಕೊಂಡ್, ಜೋಳ ಹಿಡ್ಕೊಂಡ್, ಅಕ್ಕಿ ಹಿಡ್ಕೊಂಡ್, ಮನ್ಯಾಗ ಏನೈತೆ ಅನ್ನೋದು ಅದು ಎಲ್ಲ ಹೋಗೈತ್ರಿ. ನಮಗೇನ್ ಗೊತ್ತಿಲ್ರಿ. ರೊಕ್ಕ ಬಂಗಾರ ನಮ್ಮ ಅವ್ವಾಗ ನಮ್ಮ ಅಪ್ಪಾಗ ಗೊತ್ತಿರಿ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಇಡೀ ಮನೆಯ ಧ್ವಂಸವಾಗಿದ್ದು. ಹೀಗಾಗಿ ಕುಟುಂಬಸ್ಥರು ಮಾರಿಯಾಳ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾ ಇದ್ದಂತೆ ಮೂವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಭೀಮಪ್ಪ ಅವ್ರ ಮಗ ಯಲ್ಲಪ್ಪ, ಈ ಯಾರು ಹಲ್ಲೆದಾರರು ಇದ್ದಾರೆ ಅವರ ಮನೆದು ಹೆಣ್ಮಗಳ ಜೊತೆಗೆ ಓಡೋಗಿದ್ದಾರೆ ಅಂತ ಅವರಿಗೆ ಗ್ರೀವಾನ್ಸ್ ಇತ್ತು. ಅದರಿಂದ ಇವರು ಹೋಗಿದ್ದಾರೆ. ಯಾರು ಕಾನೂನು ಅವರ ಕೈಯಲ್ಲಿ ತಗೊಂಡಿದೆ ಅವರ ಮೇಲೆ ಖಂಡಿತವಾಗಿ ಕ್ರಮ ಆಗುತ್ತೆ. ಒಟ್ನಲ್ಲಿ ಮಗನ ಪ್ರೀತಿ ಆಟ ಹೆತ್ತವರನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಈ ವಿಷಯದಲ್ಲಿ ಹುಡುಗನೊಬ್ಬನದ್ದೇ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಎರಡೂ ಕೈ ಸೇರಿದಾಗಲೇ ಚಪ್ಪಾಳೆ.
ಹೀಗಾಗಿ ಕಾನೂನಿನ ಮೊರೆ ಹೋಗ್ಬೋದಿತ್ತು, ಅದನ್ನ ಬಿಟ್ಟು ಅಟ್ಟಹಾಸ ಮೆರೆದಿದ್ದಾರೆ. ಹೀಗಾಗಿ ಪೊಲೀಸರು ಕಾನೂನಿನ ಪಾಠ ಮಾಡಬೇಕಾಗಿದೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ.